ಮಾಜಿ ಸಚಿವ ಬಿಜೆಪಿಯ ನಾಯಕ ಶ್ರೀರಾಮುಲು ಮೇಲೆ ಪ್ರಕರಣವೊಂದು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೋಕ್ಸೋ ಸಂತ್ರಸ್ತೆಯ ವಿವರವನ್ನ ಬಹಿರಂಗಪಡಿಸಿದ್ದಕ್ಕೆ ಈ ಕೇಸನ್ನು ಹಾಕಿದ್ದಾರೆ ಪೊಲೀಸರು. ಜನವರಿ 17ರ ಸಮಾವೇಶದಲ್ಲಿ ಈ ಪೋಕ್ಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ವಿವರವನ್ನ ಬಹಿರಂಗಪಡಿಸಿದ್ರು ಶ್ರೀರಾಮುಲು ಅವರು. ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಭಾಷಣದ ಮಧ್ಯೆ ಸಂತ್ರಸ್ತೆಯ ಹೆಸರನ್ನ ಶ್ರೀರಾಮುಲು ಅವರು ಹೇಳಿದ್ರು. ಹಾಗಾಗಿ ಈಗ ಹೊಸ ಸಂಕಷ್ಟ ಶ್ರೀರಾಮುಲು ಅವರಿಗೆ ಎದುರಾಗಿದೆ. ಪೋಕ್ಸೋ ಆಕ್ಟ್ನ ಅಡಿಯಲ್ಲಿ ಒಂದಿಷ್ಟು ನೀತಿ ನಿಯಮಗಳಿದ್ದಾವೆ. ಅವರ ಮಾಹಿತಿಗಳನ್ನು ಎಲ್ಲೂ ಕೂಡ ಬಹಿರಂಗಪಡಿಸಬಾರ್ದು ಅನ್ನುವಂಥದ್ದಿದೆ. ಬಟ್ ಮಾಜಿ ಸಚಿವರಾಗಿದ್ದವರು ಭಾಷಣ ಮಾಡುವಂತಹ ಆವೇಶದಲ್ಲಿ ಅವರ ಹೆಸರನ್ನು ರಿವೀಲ್ ಮಾಡಿಬಿಟ್ಟು ಈಗ ಹೊಸ ಫಜೀತಿಗೆ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ಇವತ್ತು ಯಾರ್ಯಾರು ಹೋರಾಟಗಳ ಮೇಲೆ ರಾಜಕಾರಣಿಗಳು ಹುಟ್ಟಾಕಂತಾರೆ. ಇವತ್ತು ರಾಜಕಾರಣಿಗಳು ಹುಟ್ಟಾಕಂಥ ಟೈಮಲ್ಲಿ ಕೆಲವೊಂದು ಸಾರಿ ಇವಾಗೆಲ್ಲ ಫ್ಯಾಷನ್ ಏನಾಗಿದೆ ಅಂದ್ರಿಗಿನ ಈ ರೌಡಿಸಮ್ ಮಾಡೋಂಥವ್ರೆ ಬೇರೆಯವ್ರನ್ನ ಹೋಲಿಸ್ಕೊಂತಾರೆ. ರೌಡಿಸಮೇ ಬೇರೆ, ಫೀಡಲ್ ಸಿಸ್ಟಮ್ದಲ್ಲಿ ಹೋರಾಟಗಳೇ ಬೇರೆ ಆಗ್ತಾವ. ಅವ್ರಿಗೆ ಜ್ಞಾನ ಇದ್ದರೆ ಇದನ್ನ ಎರಡುಗಳು ಜೋಡಿಸನ್ನೇ ಮಾಡೋಂಥ ಕೆಲಸ ಆಗಬಾರ್ದು. ಯಾವತ್ತು ಕೂಡ ಒಬ್ಬ ರಾಜಕಾರಣಿ ಅನ್ನೋಂಥವ್ರು ಹೆಂಗೆ ಉಟ್ಕೊತಾನೆ ಅಂದ್ರಿಗಿನ ಕೆಳಮಟ್ಟದಿಂದ ಮೇಲಿಗೆ ಬರೋಂಥ ವ್ಯಕ್ತಿ ಹೋರಾಟಗಳು ಅಂತ ತಿಳ್ಕೊತಾನ. ದುಡ್ಡಿದ್ದಂತವನು ಎಲ್ಲ ಒಂದು ಕಡೆ ರೌಡಿಸಮ್ ಮೂಲಕ ಅವ್ರು ಗುರ್ತಿಸ್ಕೊಂಡು ರೌಡಿಸಮ್ ಮೂಲಕ ದೊಡ್ಡರಾದಂಥ ಅವ್ರು ಬೇರೆ ಥರ ಆಗ್ತಾರೆ. ಹೋರಾಟಗಳು ಬೇರೆ, ಅವ್ರಿಗೆ ಗೊತ್ತಿಲ್ಲ, ರೌಡಿಸಮೇ ಬೇರೆ ಆಗುತ್ತೆ. ಇವತ್ತು ಈ ಪೋಕ್ಸೋ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿರುವಂತಹವರ ಹೆಸರನ್ನು ಯಾವುದೇ ಕಾರಣಕ್ಕೂ ಅವರ ಮಾಹಿತಿಯನ್ನು ಬಹಿರಂಗಪಡಿಸೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಈಗ ಶ್ರೀರಾಮುಲು ಅವರು ಭಾಷಣ ಮಾಡುವಂತಹ ಆವೇಶದಲ್ಲಿ, ಉದ್ವೇಗದಲ್ಲಿ ಆ ಸಂತ್ರಸ್ತೆಯ ಹೆಸರನ್ನು ಹೇಳಿರೋದ್ರಿಂದ ಹೊಸ ಸಂಕಷ್ಟ ಎದುರಾಗಿದೆ. ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ವಿಚಾರ ಮತ್ತೀಗ ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂಥೇಳಿ ಮೊದಲೇ ಬ್ಯಾನರ್ ಗಲಾಟೆಯಲ್ಲಿ ಬಳ್ಳಾರಿ ಈಗ ಸದ್ಯ ಶಾಂತವಾಗಿದೆ, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ದ್ವೇಷದ ರಾಜಕಾರಣದ ವಿಚಾರಗಳೆಲ್ಲ ಸದ್ದು ಮಾಡ್ತಾ ಇದೆ. ಈಗ ಈ ಪ್ರಕರಣ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು.